ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ KA ಅವರು ನಡೆಸಿದಂತಹ ಸೆಪ್ಟೆಂಬರ್ನಲ್ಲಿ ಕಂಪಲ್ಸರಿ ಕನ್ನಡ ಆ್ಯಂಡ್ ಅಕ್ಟೋಬರ್ನಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮಿನೇಷನನ್ನು KA ಅವರು ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ನ ನಡೆಸಿದರು. ಇವಾಗ ಅದರ ರಿಸಲ್ಟನ್ನು ಪ್ರಕಟ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, KA ಅವರ ಅಫಿಷಿಯಲ್ ವೆಬ್ಸೈಟು. ಇದರಲ್ಲಿ ನಿಮಗಾಗಲೇ ತಾತ್ಕಾಲಿಕ ಕೀ ಉತ್ತರಗಳನ್ನ ಬಿಟ್ಟಿದ್ರು. ಆ ಉತ್ತರಗಳಿಗೆ ಆಕ್ಷೇಪಣೆ ಲಿಂಕ್ ಕೂಡ ಅವರು ಕೊಟ್ಟಿದ್ದರು. ಆದರೆ ಇವಾಗ ಜಿಲ್ಲಾವಾರು ಉತ್ತರಗಳನ್ನ ಮತ್ತು ಅವು ನಿಮ್ಮ ಫಲಿತಾಂಶವನ್ನು ಪ್ರಕಟಗೊಳಿಸಿದ್ದಾರೆ KA ವೆಬ್ಸೈಟ್, ಅಫಿಷಿಯಲ್ KA ವೆಬ್ಸೈಟಲ್ಲಿ. ಇಲ್ಲಿ ನೀವು ನೋಡ್ಬೋದು, ಪೇಪರ್ 1 ಮತ್ತು ಪೇಪರ್ 2, ಪೇಪರ್ 1 ಹಾಗೂ ಪೇಪರ್ 2ಗೆ ಸಂಬಂಧಿಸಿದಂತಹ ಕೀ ಉತ್ತರಗಳು ಮತ್ತು ಜಿಲ್ಲಾವಾರು, ಅಂದರೆ ನೀವು ಅದರಲ್ಲಿ ನಿಮ್ಮ ಎಲ್ಲ ಜಿಲ್ಲೆಯಲ್ಲಿ ಇರುವಂತಹ ಯಾರ್ಯಾರು ಎಕ್ಸಾಮ್ ಕಟ್ಟಿದ್ರು, VA ಎಕ್ಸಾಮ್ ಕಟ್ಟಿದ್ರು, ಅವರೆಲ್ಲರ ಫಲಿತಾಂಶಗಳನ್ನ ಕೂಡ ನೀವು ನೋಡ್ಬೋದಾಗಿದೆ. ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಅವರು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ತೆಗೆದುಕೊಂಡಂಥ ಅಂಕಗಳು ಎಲ್ಲ ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ತಾತ್ಕಾಲಿಕ ಜಿಲ್ಲಾಪಟ್ಟಿ ಮತ್ತು ತಾತ್ಕಾಲಿಕ ಫಲಿತಾಂಶದ ಲಿಂಕ್ ಹಾಗೂ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಗ್ರಾಮಾಡಳಿತಕಾರಿ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ 1 ಮತ್ತು 2ರ ಅಂತಿಮ ಕೀ ಉತ್ತರ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಿರುವ ಬಗ್ಗೆ ಈ ಪ್ರಕಟಣೆ ಇರುತ್ತೆ. ಕಂದಾಯ ಇಲಾಖೆಯಲ್ಲಿನ ಗ್ರಾಮಾಡಳಿತಕಾರಿ ಹುದ್ದೆಗಳಿಗೆ ದಿನಾಂಕ 27/10ರಂದು ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ 1 ಮತ್ತು 2ರ ಕೀ ಉತ್ತರಗಳನ್ನು ಕರ್ನಾಟಕ ಪರೀಕ್ಷಾ ವೆಬ್ಸೈಟ್ನಲ್ಲಿ ಮಾಹಿತಿ ಪ್ರಕಟಿಸಿದೆ. ಮತ್ತು ದಿನಾಂಕ 4/11/24ರವರೆಗೆ ಆಕ್ಷೇಪಣೆ ಲಿಂಕ್ಗಳನ್ನು ದಾಖಲೆಯೊಂದಿಗೆ ಏನು ಮಾಡಬೇಕು, ಸಲ್ಲಿಸುವಂತೆ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿತು. ಈ ಆಕ್ಷೇಪಣೆ ಲಿಂಕ್ ಕಳಿಸಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ತಜ್ಞರ ಸಮಿತಿಯ ಮೂಲಕ ಆ ಆಕ್ಷೇಪಣೆ ಲಿಂಕ್ಗಳನ್ನ ಪರಿಶೀಲಿಸಿ ಅವರ ಶಿಫಾರಸಿನ ಮೇರೆಗೆ ಅಂತಿಮ ಕೀ ಉತ್ತರ ಮತ್ತು ತಾತ್ಕಾಲಿಕ ಅಂಕಪಟ್ಟಿ ಏನಾಗುತ್ತೆ, ತಾತ್ಕಾಲಿಕ ಅಂಕಪಟ್ಟಿ, ನೀವು ಅದರಲ್ಲೂ ಕೂಡ ಏನಾದರೂ ಆಕ್ಷೇಪಣೆಗಳಿದ್ದರೆ ನೀವು ಅಧಿಕೃತ ವೆಬ್ಸೈಟ್ನಲ್ಲಿ ಲಿಂಕ್ಗಳ ಮೂಲಕ ಏನು ಮಾಡ್ಬೋದು, ಅಬ್ಜೆಕ್ಷನ್ನ ನೀವು ರೈಸ್ ಮಾಡ್ಬೋದು. ಅದು ಎಷ್ಟನೇ ತಾರೀಕು ಒಳಗಡೆ ಮಾಡಬೇಕು, ನೀವು 28/11/2024, ಅಂದರೆ ನಾಳೆ 4 ಗಂಟೆ ಒಳಗಡೆ ನೀವು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸುವ ಲಿಂಕ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು. ನೆಕ್ಸ್ಟ್ ನಾವು ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡಬೇಕು, ಇವಾಗ ನಿಮ್ಮ ಫಲಿತಾಂಶ ಇಲ್ಲಿ ಕೊಟ್ಟಿದೆ ನೋಡಿ, VAO 27/11 ತಾತ್ಕಾಲಿಕ ಫಲಿತಾಂಶದ ಲಿಂಕ್. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕ್ಯಾಂಡಿಡೇಟ್ ರಿಸಲ್ಟ್ ಡಿಕ್ಲರೇಷನ್ ಅಂತ. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಇದರ ನಾವು ರಿಜಿಸ್ಟ್ರೇಷನ್ ID ಹಾಕೋದಿಲ್ಲ, ಬರೀ ಅಪ್ಲಿಕೇಶನ್ ನಂಬರ್ ನಮಗೆ ಯಾವ ಥರ ಇತ್ತು ಅಂದರೆ VA ಮುಂದೆ ಕೆಲವೊಂದು ನಂಬರ್ಸ್ಗಳು ಇದು ಅಲ್ವಾ. ಆ ನಂಬರ್ಸ್ ಮತ್ತು ಈ ಅಪ್ಲಿಕೇಶನ್ ನಂಬರ್ ಹಾಗೂ ನಮ್ಮ ಡೇಟ್ ಆಫ್ ಬರ್ತ್, ಯಾವುದು ನಿಮ್ಮ ಆಕ್ಯುರೇಟ್ ಡೇಟ್ ಆಫ್ ಬರ್ತ್ನ ಹಾಕ್ಬಿಟ್ಟು ನಾವು ಸಬ್ಮಿಟ್ ಕೊಟ್ಟಾಗ ಏನಾಗುತ್ತೆ, ನಮ್ಮ ರಿಸಲ್ಟನ್ನು ಶೋ ಮಾಡುತ್ತೆ. ಇದು ನಾವು ಇಂಡಿವಿಜುವಲ್ ಆಗಿ ನಮ್ಮ ರಿಸಲ್ಟನ್ನು ನೋಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಈಗ ನಮಗೆ ನಮ್ಮ ಜಿಲ್ಲೆಯವರು, ಇಲ್ಲಿ ಆಲ್ರೆಡಿ ತುಂಬ ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ. ನಾನು ಹೇಳಿದಾಗೆ ಬ್ಯಾಂಗ್ಳೂರು ಅರ್ಬನ್, ಚಿತ್ರದುರ್ಗ, ಚಿಕ್ಕಮಗಳೂರು, ಕೊಪ್ಪಳ, ಮಂಡ್ಯ, ಮ್ಯಾಂಗ್ಳೂರು, ಮೈಸೂರು, ರಾಯಚೂರು, ರಾಮನಗರ, ತುಮಕೂರು ಇದೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ನಾವೀಗ ಒಂದು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಒಂದು ಜಿಲ್ಲೆ ತೊಗೊಳ್ಳೋದಾದರೆ ತುಮಕೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ತುಮಕೂರು, ಇಲ್ಲಿ ಯಾವ ಡಿಸ್ಟಿಕ್ ಇದೆ, ತುಮಕೂರು ಡಿಸ್ಟಿಕಲ್ಲಿ ನಾವು ನೋಡೋಕ್ಕೋಗ್ತಾ ಇದ್ದರೆ ಇಲ್ಲಿ ಸೀರಿಯಲ್ ನಂಬರ್ಸ್, ಅಪ್ಲಿಕೇಶನ್ ನಂಬರ್, ನೀವು ರಿಸಲ್ಟ್ ನೋಡೋದಕ್ಕೆ ಬಳಸೋ ನಂಬರ್ ಯಾವುದು, ಅಪ್ಲಿಕೇಶನ್ ನಂಬರ್ ಹಾಗೂ ಕ್ಯಾಂಡಿಡೇಟ್ ನೇಮ್, ಯಾವ ಕ್ಯಾಂಡಿಡೇಟ್ ನೇಮ್ಗಳಿರುತ್ತೆ, ಮತ್ತು ಅವ್ರ ರಿಜಿಸ್ಟರ್ ನಂಬರ್ ಏನು, ಅವ್ರ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ತೆಗೆದುಕೊಂಡಿರುವಂತಹ ಅಂಕಗಳನ್ನ ನಾವು ಇಡೀ ಜಿಲ್ಲೆವಾರು, ಅಂದರೆ ನಿಮ್ಮ ಡಿಸ್ಟಿಕಲ್ಲಿ ಯಾರ್ಯಾರು ಎಕ್ಸಾಮ್ ತೊಗೊಂಡಿದ್ದಾರೋ ಅವರೆಲ್ಲ ಡೀಟೇಲ್ಸು ನಾವು ಇಲ್ಲಿ ಚೆಕ್ ಮಾಡ್ಬೋದು. ಇದನ್ನು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ನಿಮ್ಮದು ಮಾರ್ಕ್ಸ್ ಕಂಪೇರ್ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಯಾವ ರೀತಿ ಇದೆ ಅನ್ನೋದು. ಅಕಸ್ಮಾತ್ ಯಾರು ಕಂಪೇರ್ ಮಾಡಿದ್ರು ನಿಮ್ಮದೇ ಎಷ್ಟಿದ್ರು ಅದು ನಿಮಗೆ 100% ಸಿಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಮತ್ತು ನಾವು ಇನ್ನೊಂದು ಜಿಲ್ಲೆ ಯಾವುದಾದ್ರೂ ನೋಡೋದಿದ್ರೆ ಮಂಡ್ಯ ಜಿಲ್ಲೆವಾರು ಯಾವ ರೀತಿ ಪ್ರಕಟ ಆಗಿದೆ ಅಂದರೆ, ಸೇಮ್ ಆ್ಯಸ್ ಇಟ್ ಈಸ್ ಡಿಸ್ಟ್ರಿಕ್ಟ್ ಮಂಡ್ಯ ಜಿಲ್ಲೆಯಲ್ಲಿ ಪರೀಕ್ಷೆ ತೆಗೆದುಕೊಂಡವರು ಸೀರಿಯಲ್ ನಂಬರ್ 1, 2, 3 ಪ್ರಕಾರ ನೋಡ್ತಾ ಹೋಗ್ಬೋದು. ನೀವು ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2, ಪೇಪರ್ 1ನಲ್ಲಿ 48.75 ಮತ್ತು ಪೇಪರ್ 2ನಲ್ಲಿ 40, ನೀವು ಇವೆರಡನ್ನು ಕೌಂಟ್ ಮಾಡಿಕೊಂಡು ಅವರು ಫೈನಲ್ ಕಟ್ ಆಫ್ನಲ್ಲಿ ಯಾವ ರೀತಿ ನಿಲ್ಲಿಸ್ತಾರೆ ಅನ್ನೋದನ್ನು ಚೆಕ್ ಮಾಡ್ಕೋಬೋದಾಗಿದೆ. ಈ ರೀತಿ ನೀವು ವೆಬ್ಸೈಟಲ್ಲಿ ಈಗಲೇ ಹೋಗಿ ವಿಲೇಜ್ ಅಕೌಂಟ್ ಅಷ್ಟು ಅಪ್ಲಿಕೆಂಟ್ಗಳಲ್ಲಿ ನಿಮ್ಮ ಹೆಸರು ಕೂಡ ಮೊದಲನೇ ಸ್ಥಾನದಲ್ಲಿ ಇರಲಿ ಎಂದು ಬಯಸೋಣ. ಯಾರು ಕೂಡ ಹೋಪ್ಸ್ನ ಕಳ್ಕೊಬೇಡಿ. ಅಂದಹಾಗೆ ಈ ಫಲಿತಾಂಶ ಕೇವಲ ಪೇಪರ್ 1 ಹಾಗೂ ಪೇಪರ್ 2ಗೆ ಮಾತ್ರ ಸಂಬಂಧಪಟ್ಟಿದೆ. ಆಲ್ರೆಡಿ ನಿಮಗೆ ಕಂಪಲ್ಸರಿ ಕನ್ನಡದ ಫಲಿತಾಂಶವನ್ನು KA ವೆಬ್ಸೈಟಲ್ಲಿ ಮೊದಲನೇ ಫಲಿತಾಂಶವನ್ನು ಪ್ರಕಟಗೊಳಿಸಿದ್ದಾರೆ, ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಇಂತಹ ಸಾಕಷ್ಟು ಜಾಬ್ ರಿಲೇಟೆಡ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.